ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕನ್ನಡ ಮನೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸದಾ ಆರೋಗ್ಯವಾಗಿರಲು ಕೆಲವು ಆರೋಗ್ಯಕರ ಸಲಹೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಆಸ್ಪತ್ರೆಗಳು ಇರುತ್ತಿರಲಿಲ್ಲ. ಎಲ್ಲರೂ ಏನೇ ಪ್ರಾಬ್ಲಮ್ ಬಂದರೂ ಮನೇಲೆ ನಾಟಿ ವೈದ್ಯ ಮಾಡ್ತಿದ್ರು, ಇಲ್ಲ ಅಂದ್ರೆ ಮನೇಲೆ ಮನೆಮದ್ದುಗಳನ್ನ ಉಪಯೋಗಿಸ್ತಿದ್ರು. ಅದೇ ರೀತಿ ಹಿರಿಯರ ಕೆಲವು ಸಲಹೆಗಳ ಬಗ್ಗೆ ಇವಾಗ ನಾವೆಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಬಿಸಿ ನೀರಿಗೆ ಏಲಕ್ಕಿ ಬೆರೆಸಿ ಕುಡಿಯುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಹಾಲಿಗೆ ಸ್ವಲ್ಪ ಶುಂಠಿ ಬೆರೆಸಿ ಕುಡಿಯುವುದರಿಂದ ಬೆನ್ನು ನೋವಿನ ಸಮಸ್ಯೆ ಇದ್ರೆ ಅದು ಕಡಿಮೆಯಾಗುತ್ತೆ. ನಿನ್ನೆ ಕತ್ತರಿಸಿದ ಈರುಳ್ಳಿಯನ್ನು ಯಾವುದೇ ಕಾರಣಕ್ಕೂ ಇವತ್ತು ತಿನ್ನಬೇಡಿ. ಅಕಸ್ಮಾತ್ ನೀವೇನಾದರೂ ನಿನ್ನೆ ಕತ್ತರಿಸಿದ ಈರುಳ್ಳಿಯನ್ನು ಇವತ್ತು ತಿಂದರೆ ಅದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ನೆಕ್ಸ್ಟ್, ಮೂಲಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದಲ್ಲಿ ಕಲ್ಲುಗಳ ರಚನೆ ನಿಲ್ಲುತ್ತದೆ. ನೆಕ್ಸ್ಟ್, ನಿಮಗೇನಾದರೂ ಶುಗರ್ ಇದ್ರೆ ಸಕ್ಕರೆ ಬಳಸುವ ಬದಲು ಬೆಲ್ಲವನ್ನು ಬಳಸಿ. ಇದರಿಂದ ನಿಮ್ಮ ಶುಗರು ಕಂಟ್ರೋಲ್ ಬರುತ್ತೆ. ನೆಕ್ಸ್ಟ್, ನಿಮ್ಮ ತುಟಿಗಳೇನಾದರೂ ಕಪ್ಪಾಗಿದ್ರೆ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಹಾಲಿನ ಕೆನೆಗೆ ಒಂದು ಚಿಟಿಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ ನಿಮ್ಮ ತುಟಿಗಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ತುಟಿಗಳ ಬಣ್ಣ ಕೆಂಪಾಗುತ್ತೆ ಹಾಗೂ ತುಟಿಗಳು ತುಂಬ ಮೃದುವಾಗಿರುತ್ತೆ. ನೆಕ್ಸ್ಟ್, ನೀವು ಮಲಗುವ ಮುನ್ನ ಪ್ರತಿನಿತ್ಯ ಉಗುರು ಬೆಚ್ಚಗಿನ ನೀರನ್ನು ಪ್ರತಿನಿತ್ಯ ಕುಡಿದು ಮಲಗುವುದರಿಂದ ನಿಮ್ಮ ಮೂತ್ರಪಿಂಡಗಳು ಸ್ವಚ್ಛವಾಗುತ್ತವೆ. ನೆಕ್ಸ್ಟ್, ಊಟ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬೇಡಿ. ಇದರಿಂದ ದೇಹದಲ್ಲಿ ರಕ್ತ ಪೂರೈಕೆ ಹೆಚ್ಚುತ್ತದೆ ಹಾಗೂ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ನೆಕ್ಸ್ಟ್, ಊಟದ ನಂತರ ಟೀ ಕಾಫಿ ಕುಡಿಯುವ ಅಭ್ಯಾಸವಿದ್ದರೆ ಬಿಟ್ಟು ಬಿಡಿ, ಏಕೆಂದರೆ ಹೆಚ್ಚಿನ ಗ್ಯಾಸ್ ಬಿಡುಗಡೆಯಾಗಿ ಜೀರ್ಣಕ್ರಿಯೆ ಕಷ್ಟವಾಗುತ್ತದೆ. ನೀವೇನಾದರೂ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು ಕ್ಯಾರೆಟ್, ಬೀಟ್ರೂಟ್, ನಲ್ಲಿಕಾಯಿ ರುಬ್ಬಿ ಜ್ಯೂಸ್ ಮಾಡಿ ಕುಡಿದ್ರೆ ದೇಹದಲ್ಲಿ ನ್ಯೂಟ್ರಿಷನ್ ಕೊರತೆ ದೂರವಾಗಿ ರಕ್ತ ಹೆಚ್ಚಾಗುತ್ತದೆ ಮತ್ತು ದೇಹದಲ್ಲಿ ಕೂದಲು ಮತ್ತು ಚರ್ಮ ಹೊಳೆಯುತ್ತದೆ ಹಾಗೂ ಕಣ್ಣಿನ ದೃಷ್ಟಿ ಉತ್ತಮವಾಗಿರುತ್ತದೆ. ಹೆಚ್ಚಾಗಿ ತಣ್ಣೀರು ಕುಡಿಯೋದ್ರಿಂದ ನಿಮ್ಮ ಮುಖದಲ್ಲಿ ಬೇಗ ಸುಕ್ಕುಗಳು ಬರುತ್ತವೆ. ನೆಕ್ಸ್ಟ್, ನಿಮ್ಮ ತಲೆ ಏನಾದರೂ ಬೋಳು ತಲೆ ಆಗಿದ್ದರೆ ಕೊತ್ತಂಬರಿ ಬೀಜದ ರಸವನ್ನು ಡೈಲಿ ಹಚ್ತಾ ಬನ್ನಿ. ಇದರಿಂದ ನಿಮ್ಮ ಕೂದಲು ಬೆಳೆಯುತ್ತದೆ. ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ, ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತದೆ. ನೆಕ್ಸ್ಟ್, ಹೆಚ್ಚಾಗಿ ತಣ್ಣೀರು ಕುಡಿಯುವುದರಿಂದ ನಿಮ್ಮ ಮುಖದಲ್ಲಿ ಬೇಗ ಸುಕ್ಕುಗಳು ಮೂಡುತ್ತವೆ. ನೆಕ್ಸ್ಟ್, ಹೆಚ್ಚಾಗಿ ನೀವು ಪ್ರತಿನಿತ್ಯ ಹಸಿ ಈರುಳ್ಳಿಯನ್ನು ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧಿಯಾಗಿ ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ. ನಿಮ್ಮ ಕೈಕಾಲುಗಳು ಯಾವಾಗಲೂ ತಣ್ಣಗಾಗಿದ್ದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್, ತುಂಬಾ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಮತ್ತು ಹಲ್ಲುಗಳು ಬೇಗ ಕೆಡುತ್ತವೆ. ಇದರಿಂದ ನೀವು ಪ್ರತಿನಿತ್ಯ ಬೆಚ್ಚಗಿನ ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್, ಪ್ರತಿನಿತ್ಯ ಪೇರಳೆ ಹಣ್ಣನ್ನು ಸೇವಿಸುವುದರಿಂದ ಆಲಸ್ಯ ಮತ್ತು ಖಿನ್ನತೆ ಕಡಿಮೆಯಾಗುತ್ತದೆ. ನೆಕ್ಸ್ಟ್, ನೀವು ಯಾವುದೇ ತರ ಹಣ್ಣುಗಳನ್ನು ತಿಂದ ನಂತರ ಯಾವುದೇ ಕಾರಣಕ್ಕೂ ನೀರು ಕುಡಿಯಬಾರದು. ಇದರಿಂದ ನಮ್ಮ ದೇಹದಲ್ಲಿ ಆಮ್ಲ ಉತ್ಪತ್ತಿಯಾಗಿ ನಮಗೆ ಎದೆ ಉರಿ ಕೂಡ ಬರುತ್ತದೆ. ನೆಕ್ಸ್ಟ್, ಪ್ರತಿದಿನ 1 ಗ್ಲಾಸ್ ಹಾಲು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನಮ್ಮ ದೇಹದಲ್ಲಿರುವ ಮೂಳೆಗಳು ಬಲಗೊಳ್ಳುತ್ತವೆ ಹಾಗೂ ನಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ. ನೆಕ್ಸ್ಟ್, ಪ್ರತಿದಿನ 1 ಬಾರೆಹಣ್ಣನ್ನು ತಿನ್ನುವುದರಿಂದ ನಮಗೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ. ನೆಕ್ಸ್ಟ್, ಪ್ರತಿದಿನ ನೀವು 1 ಟೊಮೊಟೊ ಹಣ್ಣನ್ನು ಡೈಲಿ ತಿನ್ನುತ್ತಾ ಬಂದರೆ ನಿಮ್ಮ ಕೂದಲು ಬೇಗನೆ ಬೆಳ್ಳಗಾಗುವುದಿಲ್ಲ. ನೆಕ್ಸ್ಟ್, ಪ್ರತಿದಿನ ನೀವು ಏಲಕ್ಕಿಯನ್ನು ಬೆಳಗಿನ ಉಪಹಾರದಲ್ಲಿ ಸೇವಿಸುವುದರಿಂದ ನಿಮಗೆ ಯಾವುದೇ ರೀತಿಯ ಉಸಿರಾಟದ ತೊಂದರೆಗಳು ಬರುವುದಿಲ್ಲ. ನೆಕ್ಸ್ಟ್, ನಿಮ್ಮ ಮುಖದ ಮೇಲೆ ವಯಸ್ಸಾದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅಂದರೆ ರಿಂಕಲ್ಸ್ ಬಂದರೆ ಬಾರ್ಲಿ ಬೀಜವನ್ನು ಹಾಲಿನಲ್ಲಿ ನೆನೆಸಿ ತಿನ್ನಬೇಕು. ಇದರಿಂದ ನಿಮ್ಮ ಮುಖದಲ್ಲಿರುವ ನರಿಗೆಗಳು ಕಮ್ಮಿಯಾಗುತ್ತದೆ. ನೆಕ್ಸ್ಟ್, ನಿಮ್ಮ ಕೂದಲು ದಪ್ಪ ಮತ್ತು ಉದ್ದವಾಗಲು ಸಾಸುವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ತಲೆಗೆ ಹಚ್ಚುವುದರಿಂದ ನಿಮ್ಮ ಕೂದಲು ಬೇಗನೆ ಬೆಳೆಯುತ್ತದೆ ಹಾಗೂ ನಿಮ್ಮ ಕೂದಲಲ್ಲಿ ಶೈನಿಂಗ್ ಕೂಡ ಬರುತ್ತದೆ. ನೆಕ್ಸ್ಟ್, ಸಿಹಿ ತಿಂಡಿಗಳನ್ನು ಊಟದ ನಂತರ ತಿನ್ನಿ, ಇದರಿಂದ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟ್, ಪರಸ್ಪರ ವಿರುದ್ಧ ಗುಣಗಳಿರುವ ಆಹಾರವನ್ನು ಯಾವತ್ತೂ ಕೂಡ ಒಟ್ಟಿಗೆ ಸೇವಿಸಬಾರದು. ಉದಾಹರಣೆ, ಮಾಂಸಾಹಾರ ತಿಂದು ಹಾಲು ಕುಡಿಯಬಾರದು. ಖಾರ ಮತ್ತು ಕರಿದ ತಿಂಡಿಯನ್ನು ತಿಂದು ಮಜ್ಜಿಗೆ ಕುಡಿಯುವುದು ಒಳ್ಳೆಯದಲ್ಲ.
ಬಾಳೆಹಣ್ಣು ಮಜ್ಜಿಗೆಯೊಂದಿಗೆ ಸೇವಿಸಬಾರದು. ಇದು ವಿಪರೀತ ಪರಿಣಾಮಗಳನ್ನುಂಟು ಮಾಡುವ ಅಪಾಯವಿದೆ. ನೆಕ್ಸ್ಟ್, ಸಿಹಿ ತಿಂಡಿ ತಿಂದ ನಂತರವೇ ಚಹಾ ಕಾಫಿ ಕುಡಿಯಬಾರದು. ಇದರಿಂದ ಕಬ್ಬಿಣಾಂಶಗಳು ಮೈಗೆ ಹಿಡಿಯುವುದಿಲ್ಲ. ಕಾಫಿ ಚಹಾ ಕುಡಿದಲ್ಲಿ ಕಬ್ಬಿಣಾಂಶಗಳು ಮೈಗೆ ಹಿಡಿಯುವುದಿಲ್ಲ. ಕಾಫಿ ಚಹಾ ದಿನಕ್ಕೆ 1 ಕಪ್ಗಿಂತ ಹೆಚ್ಚಾಗಿ ಕುಡಿಯುವುದು ಸರಿಯಲ್ಲ. ನೆಕ್ಸ್ಟ್, ಹೊಟ್ಟೆಗೆ ಅರ್ಧ ಭಾಗ ಆಹಾರವನ್ನು ತಿಂದ್ರೆ ಇನ್ನರ್ಧ ಭಾಗ ನೀರನ್ನು ಕುಡಿಯಬೇಕು. ನೆಕ್ಸ್ಟ್, ಉತ್ತುತ್ತಿ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣಿನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಆಯಾಸ ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಬೇವನ್ನು ಯಾವುದಾದರೂ ರೂಪದಲ್ಲಿ ಪ್ರತಿನಿತ್ಯ ಬೆಳೆಸಿದರೆ ಆರೋಗ್ಯದ ವೃದ್ಧಿ ಖಂಡಿತ. ನೆಕ್ಸ್ಟ್, ದಿನಕ್ಕೆ 2 ಸಲ ಕಣ್ಣುಗಳನ್ನು ಸ್ವಚ್ಛ ನೀರಿನಲ್ಲಿ ತೊಳೆದುಕೊಳ್ಳುವುದು, ಹಾಗೆ ದಿನಕ್ಕೆ 2 ಸಲ ದಂತ ಶುದ್ಧಿ ಮತ್ತು ದಿನಕ್ಕೆ 2 ಸಲವಾದರೂ 50 ರಿಂದ 60 ನಿಮಿಷಗಳ ವೇಗದ ನಡೆಗೆ ಆರೋಗ್ಯಕ್ಕೆ ಅಗತ್ಯ. ನೆಕ್ಸ್ಟ್, ಪ್ರತಿದಿನ ಒಂದು ದಿನಕ್ಕೆ 8 ರಿಂದ 10 ಗ್ಲಾಸ್ಗಳ ಶುದ್ಧ ನೀರನ್ನು ಬಾಯಾರಿಕೆ ಇರಲಿ ಬಿಡಲಿ ಕುಡಿಯಲೇಬೇಕು. ಮೂತ್ರಪಿಂಡದ ಆರೋಗ್ಯದಿಂದ ಹಿಡಿದು ಚರ್ಮದ ಆರೋಗ್ಯದವರೆಗೂ ನಾವು ಕುಡಿಯುವ ನೀರಿನ ಪ್ರಭಾವವಿದೆ. ನಮ್ಮ ದೇಹದಲ್ಲಿ ನಮಗೆ ಏನಾದರೂ ಕಡಿಮೆಯಾಗಿದೆ ಅಂದ್ರೆ ನಮ್ಮ ಬಾಡಿ ನಮಗೆ ಸಿಗ್ನಲ್ ಕೊಡುತ್ತೆ. ಆಗಿಂದಾಗ್ಲೇ ನಮಗೆ ಆಕಳಿಕೆ ಬರ್ತಾ ಇದೆ ಅಂದ್ರೆ ನಮ್ಮ ಬಾಡಿಲಿ ಐರನ್ ಡಿಫಿಯನ್ಸಿ ಆಗಿದೆ ಅಂತ ಅರ್ಥ. ಲೆಗ್ಗು ಮತ್ತೆ ಮಸಲ್ಸ್ ಏನಾದರೂ ನಮಗೆ ಕ್ರ್ಯಾಂಪ್ ಆಗ್ತಾ ಇದೆ ಅಂದ್ರೆ ನಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಕೊರತೆ ಆಗಿದೆ ಅಂತ ಅರ್ಥ. ನಮಗೆ ಹೆಚ್ಚಾಗಿ ಕೋಪ ಬರ್ತಾ ಇದೆ, ಮೂಡ್ ಸ್ವಿಂಗ್ ಆಗಿದೆ ಅಂದ್ರೆ ನಮ್ಮ ದೇಹದಲ್ಲಿ ಒಮೆಗಾ 3 ಕಡಿಮೆಯಾಗಿದೆ ಅಂತ ಅರ್ಥ. ನೀವು ಪ್ರತಿನಿತ್ಯ ಒಳ್ಳೊಳ್ಳೆ ಫುಡ್ನ, ಒಳ್ಳೊಳ್ಳೆ ಪ್ರೋಟೀನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇರೋ ಒಮೆಗಾ 3, ವಿಟಮಿನ್ ಎ, ವಿಟಮಿನ್ ಇ ಇರೋ ಆಹಾರ ಪದಾರ್ಥಗಳನ್ನು ನ್ಯಾಚುರಲ್ ಆಗಿ ಸೇವಿಸಬೇಕು. ಹೆಚ್ಚಾಗಿ ನೀವು ನ್ಯಾಚುರಲ್ ಆಗಿ ಸಿಗುವಂತ ಹಸಿರು ತರಕಾರಿ, ಸೊಪ್ಪು, ಹಣ್ಣುಗಳನ್ನು ಸೇವಿಸುತ್ತಾ ಬನ್ನಿ. ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಬರುವುದಿಲ್ಲ. ಆದಷ್ಟು ನೀವು ಜಂಕ್ ಫುಡ್ ನ ಅವಾಯ್ಡ್ ಮಾಡಿ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಐಸ್ ಕ್ರೀಮ್ ತಿನ್ನೋದ್ರಿಂದ ನಿಮ್ಮ ಮುಖದಲ್ಲಿ ಬೇಗ ನರಿಗೆಗಳು ಮೂಡುತ್ತವೆ ಹಾಗೂ ನಿಮ್ಮ ಬಾಡಿಯಲ್ಲಿ ನಿಮ್ಮ ಸ್ಕಿನ್ಗಳು ಜೋತು ಬಿಡುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ತುಪ್ಪವನ್ನು ಸೇವಿಸಿ ಅಥವಾ 1 ಲೋಟ ಬಿಸಿ ನೀರಿಗೆ 1 ಸ್ಪೂನ್ ತುಪ್ಪವನ್ನು ಹಾಕಿ ಸೇವಿಸಿ. ಇದರಿಂದ ನಿಮ್ಮ ದೇಹದಲ್ಲಿರುವ ಪಿತ್ತ ಕಡಿಮೆಯಾಗುತ್ತದೆ. ಇದೇ ತರ ಇನ್ನೂ ಹೆಚ್ಚಿನ ಆರೋಗ್ಯಕರ ಟಿಪ್ಸ್ಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.